ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ರಾಮನಗರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ಮೇಲೆ ಸಾರ್ವಜನಿಕರಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆ. ಈ ಅಮಾನವೀಯ ಕೃತ್ಯ ಎಸಗಿದವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ಕೆಎಸ್ಆರ್ಟಿಸಿ ನೌಕರರು ಆಗ್ರಹಿಸಿದ್ದಾರೆ. ನಾವುಗಳು ನಮ್ಮ ಕುಟುಂಬವನ್ನು ಬಿಟ್ಟು ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡುತ್ತಾ ಜೀವವನ್ನು ಬಿಗಿಡಿದುಕೊಂಡು ಕೆಲಸ ಮಾಡುವ ಪರಿಸ್ಥಿತಿ ಇದೆ. ಇನ್ನಾದರೂ ಇಂತಹ ಘಟನೆಗಳು ಮರುಕಳಿಸದಂತೆ ಜಿಲ್ಲಾಡಳಿತ ಸರ್ಕಾರಿ ನೌಕರರಿಗೆ ರಕ್ಷಣೆ ಕೊಡುತ್ತಾ ಕಾದು ನೋಡಬೇಕಾಗಿದೆ. ಯಪ್ಪ ಬಂದು ನಿಡ್ಕೊಂಡು ಜಾಸ್ತಿ ಸರ್ ಅವ್ರು ಸರಿ ಇಲ್ಲ ಸುಮ್ಮನೆ ಪೊಲೀಸ್ನವ್ರು ಇದ್ರು ಎಲ್ಲಾದ್ರು ಮನುಷ್ಯ ಇವ್ರು ಏನ್ ಹಿಂಗ್ ಹೊಡಿತಾವ್ರ ಅವನ್ಗೆ ಪಾಪ. ನೀರಿದ್ರೆ ಕೊಡ್ರಿ ಬಾರಪ್ಪ ನೀರು ನಿಮ್ ಬಾಪ ನೀರಿದ್ರೆ ಕೊಡ್ರವ ಪಾಪ. ನೋಡ್ರಿ ಆ ಮನುಷ್ಯ ಅವ್ನ ಏನ್ ತಪ್ಪು ಮಾಡಿಲ್ಲ ಕಣ್ರಿ. ಓಡ್ಕೊಂಡ ಪಾಪ ಸೈಡ್ಗೆ ಎಂದಾರಿ ನಾವ್ಲೇ ಕೂತಿದೀವಿ ಮುಂದೆನೆ. ಅವ್ರ ಅಮ್ಮನ ಅವನು ತಂದಿದ್ ನಮ್ಮ ಲಕ್ಷ್ಮೀಪುರದವ್ರ ಏನ್ ಮನುಷ್ಯ ಕುಲ ಅವ್ ಹಬ್ಬನ ಇಟ್ಕೊಂಡು ಹೆಂಗ್ ಹೊಡಿತಾರ ನೋಡು. ಒಬ್ರು ಯಾರನ್ನ ಹಿಂಗ್ ಸಿಕ್ಕ್ರೆ ಹಿಂಗೆ ಹೊಡೆಯೋದು ಇವ್ರು. ಮಾಡ್ತಿದ್ದೀನಿ ಮಾಡೇನೆ. ಏನು ಘಟನೆ ಏನಾಯ್ತು ಸರ್? ಏನು ಪ್ರಾಬ್ಲಮ್ ಆಯಿತು ಈ ಥರ ಸಮಸ್ಯೆಗೆ? ನಾನು ರಾಮನಗರದಿಂದ ಮಾಡಿ ಕಡೆ ಬರ್ತಾಯಿದ್ದೆ ಚಲನೆ ಮಾಡ್ಕೊಂಡು. ರಾಮನಗರ ನಿಲ್ದಾಣದಲ್ಲಿ ಜನಗಳನ್ನ ಇಳ್ಸೋಕ್ಕೆ ಬಸ್ ನಿಲ್ಲಿಸಿ ಹತ್ತಿಸ್ಕೊಂಡು ಈಗ ಚಲನೆ ಮಾಡ್ಕೊಂಡು ಬಂದೆ. ಒಂದು 15-20 ಕಡೆ ಅಪೋಸಿಟ್ ಬಂದು ಆರು ನೋಡಿದ್ರು ಆ ಕಡೆ ಅಟ್ಕೊಳ್ಳಿಲ್ಲ. ನಿಲ್ಲಿಸ್ದೆ, ಒಂದು 10 ನಿಮಿಷ ಗಾಡಿ ನಿಲ್ಲಿಸಿದ್ದೀನಿ. ಪ್ರಯಾಣಕ್ಕೆ ತೊಂದರೆ ಆಗುತ್ತೆ, ಅಟ್ಕೊಳ್ಳಪ್ಪ ಸೈಡ್ಗೆ ಅಂತ ಕೇಳಿದೆ. ಏಕಾಏಕಿ ಅವಚ ಶಬ್ದದಿಂದ ಬೈದಾಮೇಲೆ ನಾನು ಗಾಡಿ ನಿಲ್ಲಿಸ್ಬಿಟ್ಟು ಕಿಟಕಿಯಿಂದ ಕತ್ತಾಚೆ ಹಾಕಿ, ಯಾಕೆ ಈ ಥರ ಮಾತಾಡ್ತೀಯಾ, ಅವಚ ಕೆಟ್ಟ ಮಾತಾಡಲ್ಲ ಬೈದ. ತಿರ್ಗಿ ಆಮೇಲೆ ಹಂಗೂ ರೆಸ್ಪಾನ್ಸ್ ಮಾಡಲಿಲ್ಲ. ಮೆಕ್ಕೆಪುಣ್ಣ ಅಟ್ಕೊಳ್ಳಿಲ್ಲ, ಆಚೆ ಕಡೆಗೆ ಏನಿಲ್ಲ. ಈಗ ನಾನು ಆ ಅಪ್ಪನ ಕೇಳ್ತಾಯಿದ್ದೆ. ಪಕ್ಕದ ಅಂಗಡಿ ಒಬ್ಬ ಬಂದು ಅವನ ಅವಚ ಶಬ್ದದಿಂದ ಇದು ಹೇಳ್ಬಾರ್ದು, ಆದರೆ ಮೀಡಿಯಾ ಮುಂದೆ ಹೇಳ್ತೀನಿ ಸರ್. ಕೆಟ್ಟ ಮಾತು ತಾಯಿನಿಂದನೇ ಎಲ್ಲ ಮಾಡ್ದೆ. ನಾನು ಯಾಕೆ ಹಿಂಗೆ ಮಾತಾಡ್ತೀಯ ಹಂಗೆ ಅಂತ ಅಂದರೆ, ಏಕಾಏಕಿ ಹೊಡಿತೀನಿ ಅಂತ. ನಿನ್ನೇನು ಏಕಪ್ಪ ಹೊಡಿತೀಯ ಅಂತ ಹೊಡಿ ನೋಡ. ಇದಕ್ಕೆ ಡೋರ್ ತೆಗೆದು ಕೊಳಪಟ್ಟಿಗೆ ಆಚೆ ಇಟ್ಕೊಂಡು ಆಚೆ ಕೇಳ್ಕೊಂಡು ಹೊಡೆದ್ಬಿಟ್ಟ ಸರ್. ಅದರಿಂದ ನನ್ನ ಗಾಡಿ ಎತ್ತಲಿಲ್ಲ. ತಿರ್ಗಿ ಎಲ್ಲ ಜನ ಬಂದು ಗಾಡಿ ಎತ್ತ ಹಂಗೆ ಅಂತಂದರು. ನಾನು ಅವನು ಹೊಡೆದಿದ್ದಾನೆ, ನಾನು ಎತ್ತಲ್ಲ ಅಂದಿದ್ದಕ್ಕೆ ಏಕಾಏಕಿ ಎಲ್ಲ ಸುತ್ಕೊಂಡು ಅಲ್ಲೇ ಮಾಡಿದ್ರು ಸರ್. ನನ್ನ ಮೇಲೆ ಎಲ್ಲಿ ನಡೆದಿದ್ದು ಘಟನೆ? ಲಕ್ಷ್ಮೀಪುರ ಬಸ್ ಸ್ಟ್ಯಾಂಡ್ ಬಿಟ್ಟು ಸ್ವಲ್ಪ ಒಂದು 100 ಮೀಟ್ರ್ ಮುಂದೆ ಅಂಗಡಿ ಇದೆಲ್ಲ. ಹೊಡೆದವ್ರು ಯಾರು ಅಂತ ನಿಮಗೆ ನನ್ನ ಗೊತ್ತಾ? ತಕ್ಷಣ ಗೊತ್ತಾಗಲಿಲ್ಲ ಸರ್. ಆಮೇಲೆ ಯಾರೋ ಅಧ್ಯಕ್ಷ ಗುಂಡಪ್ಪ ಅಂತ, ವೀರಭದ್ರಯ್ಯ, ಆಮೇಲೆ ತಿಮ್ಮಯ್ಯ, ಆಮೇಲೆ 4-5 ಜನ ಹೆಸರು ಗೊತ್ತಾಯ್ತು ಸರ್. ಆಮೇಲೆ ಯಾಕೆ ಗೊತ್ತಾಯ್ತು ನಿಮಗೆ ಹೆಸರುಗಳು? ಅದೇ ವಿಡಿಯೋ ಮುಖಾಂತರ ನೋಡಿ ಪರಿಶೀಲನೆ ಮಾಡ್ತಾ ಗೊತ್ತಾಯ್ತು ಸರ್. ನನಗೆ ಆಗ್ದಂಗೆ ಬೇರೆಯವ್ರಿಗೆ ಯಾವುದೂ ಆಗಬಾರ್ದು ಸರ್. ಕೇಸ್ ನಾನು ವಾಪಸ್ ತಗೊಳ್ಳೋದಿಲ್ಲ. ನನಗಾಗಿರೋ ಘಟನೆ ಬೇರೆ ಚಾಲಕ ನಿರ್ವಾಹಕರಿಗೆ ಯಾರಿಗೂ ಆಗಬಾರ್ದು ಸರ್. ನಮ್ಮ ಉದ್ದೇಶ ಇದು. ಅದಕ್ಕೆ ತಕ್ಕ ಶಿಕ್ಷೆ ಹಾಕಬೇಕು, ಅಂದರೆ ಜನ ಪಾಠ ಕಲಿಬೇಕು ಸರ್. ಮತ್ತು ಒಂದು ವಿಷಯ, ಈ ರೀತಿ ಘಟನೆ ನಡೆದಾಗ ನಮಗೂ ಫ್ಯಾಮಿಲಿ ಅನ್ನೋದಿರುತ್ತೆ. ಈ ರೀತಿ ಬೇರೆ ಚಾಲಕ ನಿರ್ವಾಹಕರುಗಳಿಗೂ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಒಂದು ಸ್ವಲ್ಪ ಕಠಿಣ ಕ್ರಮ ತಗೊಳ್ಳಿ ಅಂತ ನಾನು ಮನವಿ ಮಾಡ್ತೀನಿ. ಮಾಗಡಿ ಪಟ್ಟಣದ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯಲ್ಲಿ ನಮ್ಮ KSRTC ಚಾಲಕರೊಬ್ಬರು ನಿನ್ನೆ ಲಕ್ಷ್ಮೀಪುರದ ಬಳಿ ಗೂಂಡಾಗಳ ರೀತಿ ಗಲಾಟೆ ಮಾಡಿ ಸರ್ಕಾರ ನೌಕರರ ಮೇಲೆ ಹಲ್ಲೆ ಮಾಡಿದ್ದಾರೆ.
ಆತ ಒಂದು ಮಾನವ ಜೀವಿ ಅನ್ನೋದನ್ನು ಮರೆತು ಹಲ್ಲೆ ಮಾಡಿರೋದ್ರ ಬಗ್ಗೆ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಘಟನೆಯಾಗಿದೆ. ಸರ್ಕಾರಿ ನೌಕರರು ತಪ್ಪು ಮಾಡಿದರೆ ಅದಕ್ಕೆ ಅವ್ರದ್ದೇ ಆದಂಥ ಕಾನೂನು ಇರುತ್ತೆ, ಮೇಲಧಿಕಾರಿಗಳಿರ್ತಾರೆ, ಅವರಿಗೆ ದೂರು ಕೊಡಬೇಕು, ಕಾನೂನು ರೀತಿ ಕ್ರಮ ಆಗಲಿ. ತಪ್ಪು ಮಾಡಿದರೆ ಚಾಲಕ ಕಂಡಕ್ಟರ್ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಅಧಿಕಾರ ಇದೆ. ಸಾರ್ವಜನಿಕರು ಏಕಾಏಕಿ ಕಾನೂನನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ವ್ಯಂಗ್ಯ ಆಗಿದೆ. ಜಿಲ್ಲಾಡಳಿತ ಇದ್ರ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು, ಇಂಥ ಘಟನೆಗಳು ಮರುಕಳಿಸಬಾರ್ದು ಅಂತೇಳಿ ಸಾರ್ವಜನಿಕರು ಒತ್ತಾಯವಾಗಿದೆ. ಈಗ ಆಸ್ಪತ್ರೆಯಲ್ಲಿ ಮಾಗಡಿ ಡಿಪೋದ ಸಿಬ್ಬಂದಿಗಳಿದ್ದಾರೆ, ರಾಜ್ಯ ರಸ್ತೆ ಸಾರಿಗೆ ಅಭಿವೃದ್ಧಿ ನಿಗಮ ಸಿಬ್ಬಂದಿಗಳು. ಅವರನ್ನು ಕೇಳೋಣ ಘಟನೆ ಏನು ನಡೀತು ಅಂತ. ನಮಸ್ಕಾರ ಸರ್, ಏನಾಯಿತು ಕಣ್ಣಿಗೆ ಚಾಲಕರಿಗೆ? ಸರ್, ನಿನ್ನೆ 3:30-4 ಗಂಟೆಗೆ ಮಾಗಡಿಯಿಂದ ರಾಮನಗರಕ್ಕೆ ಹೋಗ್ಬೇಕಾದ್ರೆ ಲಕ್ಷ್ಮೀಪುರದ ಬಳಿ ಸುಮಾರು ಒಂದು 20ರಿಂದ 30 ಕುರಿಗಳು ಮಾರ್ಗ ಮಧ್ಯೆ ಬರುತ್ತೆ. ನಮ್ಮ ಚಾಲಕರು ಆರನ್ನು ನೋಡಿದ್ದಾರೆ. ಆಮೇಲೆ ಅಲ್ಲಿ ಕುರಿ ಕಾಯ್ತಂಥ ಕುರಿಗಾಹಿಯವರು ಏಕಾಏಕಿ ನಿಂತ್ಕೊಳ್ಳೋ ಅಂತ ಅಂದ್ಬಿಟ್ಟು ಏಕಾಏಕಿ ವಾಚ್ಯ ಶಬ್ದಗಳಿಂದ ನಿಲ್ಲಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಾದ ನಂತರ ಅವರು ಗಾಡಿನ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಅಂಗಡಿ ಮತ್ತು ಕುರಿಗಾಹಿಯವರ ಮಕ್ಕಳು ಸುಮಾರು ಜನ ಅಲ್ಲಿ ಕೆಲವರು ಅಲ್ಲಿ ಮದ್ಯಪಾನೇನೋ ವ್ಯಸನ ಮಾಡ್ತಿದ್ರು ಅನ್ನೋ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಅವರೆಲ್ಲ ಏಕಾಏಕಿ ಬಂದಿದ್ದೇನೆ, ಇವರೇನೂ ಸಹ ಮಾತಾಡದೇ ಇದ್ದರೂ ಸಹ ಏಕಾಏಕಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಾರೆ. ನಮ್ಮ ನೌಕರರು ಈ ರಸ್ತೆ ಇದರಲ್ಲಿ ಡ್ಯೂಟಿ ಮಾಡಬೇಕಾದ್ರೆ ತುಂಬ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಅದರಲ್ಲೂ ಮಾಗಡಿ ಮತ್ತು ರಾಮನಗರ ಭಾಗದಲ್ಲಿ ಎಂದೂ ಕಾಣದಂಥ ಈ ತಾಲೂಕಲ್ಲಿ ಜನರು ಈ ರೀತಿ ಸಾರ್ವಜನಿಕರಲ್ಲಿ ಕೆಲವು ಗುಂಡಾವರ್ತನೆ ಮಾಡೋದ್ರಿಂದ ಮಿಕ್ಕಿದಂಥ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಸಹ ಭಯದ ವಾತಾವರಣ ಉಂಟಾಗಿದೆ. ದಯಮಾಡಿ ನಿಮ್ಮ ಒಂದು ವಾಹಿನಿ ಮೂಲಕ ಈ ಜಿಲ್ಲಾಡಳಿತಕ್ಕೆ ಕೇಳ್ಕೊಳ್ಳೋದೇನೆಂದರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ನಮ್ಮ ಸಿಬ್ಬಂದಿಗಳು ಸುರಕ್ಷಿತವಾಗಿ ಕೆಲಸ ನಿರ್ವಹಿಸಬೇಕು ಅಂದರೆ ನಿಮ್ಮಿಂದ ಅವ್ರಿಗೆ ಆಗ್ರಹ ಮಾಡ್ತಾಯಿದ್ದೀವಿ. ದಯಮಾಡಿ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಿಸಿ ಅಂತಂದ್ಬಿಟ್ಟು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ರಾಜ್ಯ ರಸ್ತೆ ಸಾರಿಗೆ ಬಸ್ಗಳ ಮೇಲೆ ಇತ್ತೀಚೆಗೆ ಒಂದು ಮಾನವೀಯವಾದಂಥ ಗಮನ ಸೆಳೀತಕ್ಕಂಥ ಬರಹ ಇದೆ, ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ. ನಾನು ಸುಮಾರು ಕಡೆ ನೋಡಿದ್ದೀನಿ ಅದನ್ನು. ನೋಡಿ, ನಿಜವಾದಂಥ ಪ್ರಾಣಿ ಪಕ್ಷಿಗಳನ್ನು ಸಾಕೋರು ಯಾರೂ ಕೂಡ ಈ ರೀತಿ ಕ್ರೂರ ಮೃಗಗಳಂತೆ ಒಬ್ಬ ಮಾನವ ಜೀವಿ ಮೇಲೆ ವರ್ತನೆ ಮಾಡೋದಿಲ್ಲ. ಅವರು ಶೀಘ್ರ ಗುಣಮುಖ ಆಗಲಿ. ಸಿಬ್ಬಂದಿಗೆ ಸರ್ಕಾರ ಸೂಕ್ತ ರಕ್ಷಣೆ ಕೊಡಬೇಕು. ಕಾರಣ ಏನಂದರೆ ಸಾರ್ವಜನಿಕ ಸೇವೆ ಮಾಡ್ತಕ್ಕಂಥವ್ರು ಕೂಡ ಮಾನವ ಜೀವಿಗಳಾಗಿರ್ತಾರೆ. ಹಾಗಾಗಿ ಇಂಥ ದುರ್ಘಟನೆ ನಡೆದಾಗ ಪೂರ್ವವಾದಂಥ ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಒಂದು ಸಂಪೂರ್ಣ ನಾಗರಿಕತೆಗೆ ಕೆಟ್ಟ ಹೆಸರು ಬರುತ್ತೆ ಅಂತಕ್ಕಂಥ ಘಟನೆ, ಇಂಥ ಘಟನೆಗಳು ಮರುಕಳಿಸಬಾರ್ದು. ಜಿಲ್ಲಾ SP ಸಾಹೇಬರು, DC ಸಾಹೇಬರೆಲ್ಲ ಸೇರಿ ಯಾರೇ ದೌರ್ಜನ್ಯ ಮಾಡಿದ್ರು ಕಾನೂನನ್ನು ಕೈಗೆತ್ತಿಕೊಂಡ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಸರ್ಕಾರಿ ನೌಕರರು ರಕ್ಷಣೆ ಕೊಡಬೇಕು. ಸರ್ಕಾರಿ ನೌಕರರು ನಮ್ಮೊಳಗಿನ ಅಣ್ಣ ತಮ್ಮದಿರೋರು, ಬೇರೆ ದೇಶದವ್ರೇನು ಬಂದಿರಲ್ಲ. ಹಾಗಾಗಿ ಇದೊಂದು ದುರಂತ ಘಟನೆ, ಮತ್ತೆ ಇಂಥ ಘಟನೆಗಳು ನಡೀಬಾರ್ದು. ಸೊ ಹಂಚ್ಕೊಂಡಂಥ ನೌಕರರಿಗೆ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ಮಾತಾಡಿ ಸರ್, ಹೇಳಿ ಸರ್, ನೀವೇನು? ಸರ್, ನಾವು ನಿನ್ನೆ ಸಾಯಂಕಾಲ ಡ್ಯೂಟಿನಲ್ಲಿ ಇದ್ವಿ. ನಮಗೆ ಫೋನ್ ಬಂತು 4:15 ಈ ಥರ ಗಲಾಟೆ ಆಗಿದೆ ಏನು ಅಂತ ಹೇಳಿ. ನಾವು ನಂತರ ಅವ್ರಿಗೇ ಫೋನ್ ಮಾಡಿದ್ವಿ. ಅವಾಗ ಫೋನ್ ಮಾಡಿದಾಗ ಏನಾಯಿತು ಅಂತ ಕೇಳಿದಾಗ, ಇಲ್ಲ ಈ ಥರ ಕುರಿ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ಸೈಡ್ ಇಟ್ಕೊಳ್ಳಪ್ಪ ಅಂತ ಹೇಳಿದ್ದಕ್ಕೆ ಏಕವಿಷಯದಲ್ಲಿ ಮಾತಾಡಿಸಿದ್ರು, ಮತ್ತು ಕಠಿಣವಾಗಿ ಹೊಡೆಸಿದ್ರು, ಮತ್ತು ಹಿಡ್ಕೊಂಡು ಹೊಡೆದಿದ್ದಾರೆ. ಅದು ಎಲ್ಲ ಇದಾಗಿದೆ, ಏಟಾಗಿದೆ, ನಾವು ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ದೀನಿ ಅಂತ. ಆಯಿತು, ಪರವಾಗಿಲ್ಲ, ಬನ್ನಿ ಹಾಸ್ಪಿಟ್ಲ್ ಹತ್ರ ಬಂದು ಫಸ್ಟು MLC ಮಾಡಿಸಿ ಅಂತೇಳಿ ನಾವು ಮಾಗಡಿ ಪೊಲೀಸ್ ಸ್ಟೇಷನ್ಗೂ ವಿಷಯ ತಿಳಿಸಿದಾಗ ಅದು ಲಕ್ಷ್ಮೀಪುರ ಆಗಿರೋದ್ರಿಂದ ರಾಮನಗರ ಸ್ಟೇಷನ್ಗೆ ಬರುತ್ತೆ, ದಯವಿಟ್ಟು ನೀವು MLC ಮಾಡಿಸಿ, ನಮ್ಮ ಸ್ಟೇಷನ್ಗೆ ಬರುತ್ತೆ ಅದು, ನಾವು ಗ್ರಾಮಾಂತರ ಸ್ಟೇಷನ್ಗೆ ಕಳಿಸ್ಕೊಡ್ತೀವಿ, ಅಲ್ಲಿ ನೀವು ಮುಂದಿನ ದಾರಿ ಕ್ರಮ ತಗೊಳ್ಬೋದು ಅಂತ ಹೇಳಿದ್ರು. ಅನಂತರ ನಾವು ನಮ್ಮ ಮೇಲಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ವಿ. ವಿಷಯ ಮುಟ್ಟಿಸಿದ ತಕ್ಷಣ ನಮ್ಮ ಚಂದ್ರಶೇಖರ್ ಅವರು ಮತ್ತು ಅವ್ರ ಸ್ನೇಹಿತರು ಸುರೇಶ್ ಅಂತೇಳಿ ಹೋಗಿ ಅಲ್ಲಿ ಬಸ್ ಅಲ್ಲೇ ಇತ್ತು, ಬಸ್ ಬಿಟ್ಟು ಬಂದಿದ್ದರು. ಆ ಬಸ್ನ ತೊಗೊಂಡೋಗಿ ಮತ್ತೆ ಸ್ಟೇಷನ್ ಹತ್ರ ಹಾಕಿ ಅಲ್ಲಿಂದ ನಮ್ಮ DC ಸಾಹೇಬರು, SV ಮೇಡಮ್ ಅವರು ಮತ್ತು SI ಸಾಹೇಬರು ಎಲ್ಲ ಬಂದು ರಾತ್ರಿ 12:30 1 ಗಂಟೆಯಲ್ಲಿ FIR ಮಾಡಿಸಿದ್ದಾರೆ ಅಂತ ಮಾಹಿತಿ ಬಂತು ನಮಗೆ. 12 ಗಂಟೆಯಲ್ಲಿ FIR ಆಯಿತು ಅಂತೇಳಿ ಕೇಳ್ಪಟ್ವಿ. ಇನ್ನು ಮುಂದೆ ಈ ಥರ ಆಗಬಾರ್ದು ಯಾರಿಗೂ. ಯಾಕೆಂತಂದರೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ನಾವು ದಾರಿನಲ್ಲಿ ತುಂಬ ತೊಂದರೆಗಳಾಗ್ತಾ ಇರುತ್ತೆ. ಆದರೆ ಸಾರ್ವಜನಿಕರು ಈ ಥರ ಮಾಡಿರೋದು ತುಂಬ ವಿಷಾದನೀಯ ಅಂತಲೂ ನಮಗೂ ಅನಿಸುತ್ತೆ. ಇನ್ನು ಮುಂದೆ ಈ ಥರ ಘಟನೆಗಳು ನಡೀಬಾರ್ದು ಅಂತ ನಾವು ಕೇಳ್ಕೊಳ್ತೀವಿ ಸರ್. ಬಹುಪಾಲು ಕೆಂಪೇಗೌಡರು ಪುದುವಟ್ಟಾಗಿದ್ದಂಥ ಲಕ್ಷ್ಮೀಪುರದಲ್ಲಿರ್ತಕ್ಕಂಥ ಸಂಸ್ಕೃತಿ ಸಜ್ಜನರು ಕೂಡ ಇದನ್ನು ಒಪ್ಪೋದಿಲ್ಲ. ಕಾರಣ ಏನಂದರೆ ಅಲ್ಲಿರ್ತಕ್ಕಂಥವ್ರು ಬಹುಪಾಲು ಕೃಷಿ ಕಾರ್ಮಿಕರು ಮತ್ತಿತರವರೆಲ್ಲ ಇದ್ದಾರೆ, ಸಜ್ಜನರು ಇದ್ದಾರೆ. ಏಕಾಏಕಿ ಮೃಗಗಳು ವರ್ತನೆ ರೀತಿ ಮಾಡೋದು ತಪ್ಪು. 38 ಗಂಟೆ ಕಳೆದರೂ ಕೂಡ ಮನುಷ್ಯನಿಗೆ ಪ್ರಜ್ಞೆ ಇಲ್ಲ ಅಂದರೆ
ನಾವು ಮನುಷ್ಯರಾಗಿ ಕರುಳು ಕಿತ್ತು ಬರುತ್ತೆ. ಅವನು ನಮ್ಮ ಸಹೋದರ, ಅಣ್ಣ ತಮ್ಮ ಇರ್ಬೋದು. ಇಂಥ ಘಟನೆಗಳು ನಡೆಯದಂತೆ ಜಿಲ್ಲಾ ಆಡಳಿತ ವರ್ಗ ತಕ್ಷಣ ಕ್ರಮ ತಗೊಳ್ಬೇಕು. ಸೊ ಧನ್ಯವಾದಗಳು ಗಿರೀಶ್ ಅವರೇ. ಸರ್, ಇವಾಗ ನೀವು ನೋಡ್ತಾ ಇದ್ದೀರಾ, ಇನ್ನು ನಮ್ಮ ಸ್ನೇಹಿತರು ಮಂಜುನಾಥ್ ಅವರು ಇನ್ನೂ ಎಚ್ಚರಿಕೆನೇ ಆಗಿಲ್ಲ. ನಮಗೂ ತುಂಬ ನೋವು ಉಂಟಾಗೋಂಥ ಒಂದು ಇದು ಸಂದರ್ಭ ಆಗಿದೆ. ಏನಂದರೆ ಯಾರೇ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅನ್ನೋದಿದೆ. ನಮ್ಮ ಮೇಲಧಿಕಾರಿಗಳಿಗೆ ಅವರು ಒಂದು ಹೇಳಿ ಒಂದು ಶಿಕ್ಷೆ ಮಾಡ್ಬೋದಾಯಿತು. ಇದರಲ್ಲಿ ಒಬ್ಬರು A1 ಅಂತ ಆಗಿರೋ ಗುಂಡಪ್ಪ ಅವರೊಬ್ಬರು ಸರ್ಕಾರಿ ಸೆಕ್ರೆಟ್ರಿ, ಅವರು ಹಾಲಿನ ಸೆಕ್ರೆಟ್ರಿ ಅಂತೆ. ಅವರು ಒಂದು ಸರ್ಕಾರಿ ಇದರಲ್ಲಿ ಅವರು ಒಂದು ಪೇಮೆಂಟ್ ತಗೋತಾ ಇದ್ದಾರೆ. ಅವ್ರಿಗೂ ಗೊತ್ತಿರುತ್ತೆ ಏನು ಕಾನೂನು ನಡೀಲಿ. ಅವ್ರದ್ದು ಏನನ್ನ ಹಾಲಿನ ವಿಷಯದಲ್ಲಿ ಏನನ್ನ ಆದಾಗ ರೈತರು ಏಕಾಏಕಿ ಗುಂಡಾಗಿರಿ ಮಾಡ್ತಾರ? ಅವ್ರಿಗೆ ಆದಂಥ ಎಲ್ಲಿ ಅವ್ರ ಸಂಸ್ಥೆಗೆ ಏನು ಕಂಪ್ಲೇಂಟ್ ಕೊಡಬೇಕು ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಇವರು ಕೂಡ ಒಂದು ಕುರಿ ಹಿಂಡು ಬರಬೇಕು ಅಂದರೆ ಅದಕ್ಕೆ ಒಂದು ಕಾನೂನು ರೀತಿಯಲ್ಲಿ ಒಂದು ಹಿಂಡಿಗೆ ಇಷ್ಟು ಜನ ಅಂತ ಇರ್ತಾರೆ. ಅಷ್ಟು ಜನ ಇರಲ್ಲ, ಇಬ್ಬರು ಇರ್ತಾರೆ ಅಷ್ಟೇ. ಆ ಹಿಂಡು ಬಂದಾಗ ನಮ್ಮ ಸ್ನೇಹಿತರ ಮಂಜುನಾಥ್ ಅವರು ಗಾಡಿನ ನಿಲ್ಲಿಸಿ ನೋಡ್ದಿದ್ದಾರೆ. ಸೈಡ್ಗೆ ಹೋಗಪ್ಪ ಅಂತ ಹೇಳಿದರೆ ಏನಂದ್ರೆ ನಾವು ಒಂದು ವಿಡಿಯೋದಲ್ಲಿ ವೀಕ್ಷಣೆ ಮಾಡಬೇಕು. ಒಂದು ಹೆಣ್ಣು ಮಗು ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋಯಿಂದ ನಮಗೆ ಇವತ್ತು ಸಾಕ್ಷಿ ಆಗ್ತಾ ಇದೆ. ಆದರೆ ನಮ್ಮ ಚಾಲಕರು 80ರಿಂದ 90 ಜನನ ಪ್ರಾಣವನ್ನು ಉಳಿಸುವಂಥ ಕೆಲಸ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾಲಕರ ಕೈ ಮಾತ್ರ ಇರ್ತದೆ. ನಮ್ಮ ಚಾಲಕರು 1 ನಿಮಿಷ ಮಾಡಿದ್ರು 90 ಜನ ಪ್ರಾಣ ಹೋಗುತ್ತೆ. ಇದನ್ನು ಹೆಂಡ್ರು ಮಕ್ಕಳನ್ನ ಎಲ್ಲ ಬಿಟ್ಟು ಬೀದಿನಲ್ಲಿ ಇವತ್ತು ನಮ್ಮ ಚಾಲಕರು ಚಾಲನೆಯಲ್ಲಿ ಸುರಕ್ಷಿತ ಚಾಲನೆ ಅಂತ ಮಾಡ್ತಿದ್ದಾರೆ ಅಂತ ನಮ್ಗೆ ಅವಾರ್ಡು ಕೂಡ ಬಂದಿದೆ ನಮ್ಮ ಸಂಸ್ಥೆಗಿಲ್ಲ. ನಮಗೆ ಏನಂದರೆ ಸುರಕ್ಷತೆ ಬೇಕು. ಇವತ್ತು ಹೆಚ್ಚಿನ ಅಪಘಾತಗಳಲ್ಲಿ ನಮ್ಮ ಸುರಕ್ಷತೆ ನೋಡ್ತಿದ್ದಾರೆ. ಮತ್ತು ನಮಗೆ ಏನನ್ನ ಈ ಥರ ಅಪಘಾತ ಆದಾಗ ಅಲ್ಲಿನ ನಮ್ಮ ಬಸ್ಸಿನಲ್ಲಿ ಪ್ರಯಾಣಿಕರು ಇಳಿದು ಇವರು ಸಪೋರ್ಟ್ ಮಾಡಿದ್ದಿದ್ರೆ ಈ ಅಪಘಾತ ಆಗ್ತಾ ಇರಲಿಲ್ಲ. ಮುಂದಿನ ದಿನಗಳು ನಮ್ಮ ಏನಂದರೆ ನಾವು DC ಒಂದೇ ಕೇಳ್ಕೊಳ್ಳೋದು, ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಇವ್ರನ್ನ ಏನು ಕ್ರಮಗೊಳ್ತೀರಾ ಅನ್ನೋದು ತಗೋಬೇಕು. ಇವಾಗ 4 ಜನದ ಮಾತ್ರ FIR ಆಗಿದೆ. ಮತ್ತು ನಮಗೆ ಸೋಮವಾರ ತನಕ ಗಡುವು ಕೂಡ ಕೊಟ್ಟಿದ್ದಾರೆ. ಇನ್ನು ನೀವು ವಿಡಿಯೋ ನೋಡ್ಬಿಟ್ಟು ಯಾರ್ಯಾರನ್ನ ನೀವು ಫೋಟೋದಲ್ಲಿ ಫುಟೇಜ್ ಮಾಡಿಬಿಟ್ಟು ನಮ್ಗೆ ಮಾಹಿತಿ ಕೊಡಿ, ಅವ್ರನ್ನೂ ಕೂಡ ನಾವು FIR ಮಾಡ್ತೀವಿ, ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಪೊಲೀಸ್ ಸಿಬ್ಬಂದಿಯವರು ಅವರು ಕೂಡ ಇವಾಗ ಹುಡುಕೋ ಇದರಲ್ಲಿ ಇದ್ದಾರೆ. ಈ 4 ಜನ ಊರು ಬಿಟ್ಟು ಓಡಿದ್ದಾರೆ. ಇವರು ಊರಲ್ಲಿ ಇಲ್ಲ. ಇವತ್ತು ಮಾಜರ್ ಮಾಡ್ಬೇಕಾದ್ರೆ ನಾವು ಕೂಡ ಹೋಗಿದ್ದೋ ಮಾಜರಲ್ಲಿ ಊರು ಬಿಟ್ಟು ಹೋಗಿದ್ದಾರೆ 4 ಜನ. ಈ ಪರಿಸ್ಥಿತಿ ಬರೋಕ್ಕಿರಲಿಲ್ಲ, ಒಂದು ಮಾತಿನಲ್ಲಿ ಹೇಳಿದ್ರೆ. ಇವತ್ತು ನಮಗೆ ನಮ್ಮ ಸ್ನೇಹಿತರು ಮಂಜುನಾಥ್ ಅವರಿಗೆ ಕಾನೂನುವಾಗಿ ಹೋರಾಟ ಮಾಡಬೇಕು. ಕಾನೂನಲ್ಲಿ ಏನು ಶಿಕ್ಷೆ ಆಗುತ್ತೆ ಅವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಲೇಬೇಕು ಅಂತ ನಿಮ್ಮ ವಾಹಿನಿ ಮುಖ ನಾವು ಕೇಳ್ಕೊತಾ ಇದ್ದೀವಿ ಸರ್. ಸರ್ಕಾರಿ ನೌಕರರಿಗೆ ತಮ್ಮದೇ ಆದಂಥ ನಿಬಂಧನೆಗಳಿರುತ್ತೆ. ನಿಜವಾದಂಥ ಪ್ರಾಣಿ ಪಕ್ಷಿಗಳನ್ನು ಸಾಕ್ತಕ್ಕಂಥ ಮಾನವೀಯತೆ ಇರೋರು ಯಾರು ಈ ರೀತಿ ಕೃತ್ಯವನ್ನು ಮಾಡೋದಿಲ್ಲ. ಕಾರಣ ಅಂದರೆ ಎಲ್ಲವೂ ಜೀವಿಗಳ ಬಗ್ಗೆ ಪ್ರೀತಿ ಇರುತ್ತೆ, ಕರುಣೆ ಇರುತ್ತೆ, ಅಂತಃಕರಣ ಇರ್ತದೆ. ಹಾಗಾಗಿ ಲಕ್ಷ್ಮೀಪುರದಲ್ಲಿ ಕಂಡಕ್ಟರ್ ಮೇಲೆ ಚಾಲಕರ ಮೇಲೆ ನಡೆದಿರ್ತಕ್ಕಂಥ ಘಟನೆ ಅತ್ಯಂತ ಅಮಾನವೀಯವಾದದ್ದು. ಜಿಲ್ಲಾಡಳಿತ ಎಷ್ಟೇ ಒತ್ತಡಗಳು ಪ್ರಭಾವ ಬಂದರೂ ಕೂಡ ಇದನ್ನು ಕಾನೂನು ರೀತಿಯೇ ಕೈಗೊಳ್ಳಬೇಕು. ಹಾಗಾಗಿ ಗಾಯಗೊಂಡಿರ್ತಕ್ಕಂಥ ಚಾಲಕ ಮಂಜುನಾಥ್ ಬೇಗ ಶೀಘ್ರವಾಗಿ ಗುಣಮುಖರಾಗಲಿ. ಅವ್ರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಆಘಾತವನ್ನು ತಪ್ಪಿಸೋದಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆಗಿರ್ತೀವಿ ಅಂತೇಳಿ ಸಾರ್ವಜನಿಕರ ಪರವಾಗಿ ನಾನಾದರೂ ಅಂದ್ಕೊಳ್ತೇನೆ. ಯಾಕಂದರೆ ಅವರು ನಮ್ಮ ಅಕ್ಕ ತಂಗಿದಿರ್ತಾರೆ. ಸೊ ಇಂಥ ಘಟನೆಗಳು ಮರುಕಳಿಸಬಾರ್ದು. ಧನ್ಯವಾದಗಳು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.